ನವೆಂಬರ್ 28ನೇ ತಾರೀಕು ಈಗ ಸಮಾವೇಶಕ್ಕೆ ಸಿದ್ಧತೆ ನಡೀತಾ ಇದೆ. ತಮ್ಮಂಗೆ ಏನಾದರೂ ಆಹ್ವಾನ ಕೊಟ್ಟಿದ್ದಾರಾ? ನನಗೇನು ಆಹ್ವಾನ ಬಂದಿಲ್ಲ. ಜಾತಿ ಗಣತಿ ವರದಿ ಜಾರಿಗೆ ಬರಬೇಕು, ಜಾತಿ ಗಣತಿ ಆಗಬೇಕು. ಜಾತಿ ಗಣತಿ ವರದಿನಲ್ಲಿ ಏನಾದರೂ ತಪ್ಪು ಒಪ್ಪುಗಳಿದ್ದರೆ ಅದರ ಸಾಧಕ ಬಾಧಗಳ ಬಗ್ಗೆ ಚರ್ಚೆ ಮಾಡಿ ಅಂತಿಮವಾದ ತೀರ್ಮಾನಕ್ಕೆ ಬರಬೇಕು. ಜಾತಿ ಗಣಗಣತಿ ಏನು ಮಾಡಿದ್ದಾರೆ ಕಾಂತರಾಜ್ ಕಮಿಟಿದು, ಅದು ಹೊರಗಡೆ ಏನಿದೆ ಅಂತ ಯಾರಿಗೂ ಸಹ ಗೊತ್ತಿಲ್ಲ. ಊಹಾಪೋಹಗಳ ಮೇಲೆ ಎಲ್ಲರದ್ದು ಸಹ ಹೇಳಿಕೆ ಬರ್ತಾ ಇದೆ. ಜಾತಿ ಗಣತಿ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಆಗಬೇಕು. ಅದಕ್ಕೆ ನಮ್ಮ ನಿಲುವು ಭಾಳ ಸ್ಪಷ್ಟವಾಗಿದೆ. ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಸಹ ಅವರ ಹಕ್ಕಿದೆ ಅವರ ಅನಿಸಿಕೆಗಳನ್ನ ಹೇಳಲಿಕ್ಕೆ. ಆದರೆ ಆ ವರದಿ ಇನ್ನೂ ಹೊರಗಡೆ ಬಂದಿಲ್ಲ. ವರದಿ ಈಚೆ ಬಂದೇ ಇಲ್ದಿದ್ದರ ಸಮಯದಲ್ಲಿ ಹೇಳಿಕೆ ಕೊಡೋದು ಸರಿಯಿಲ್ಲ ಅಂತ ಕಾಣುತ್ತೆ. ವರದಿ ಬಂದ ಮೇಲೆ ಅದು ಚರ್ಚೆ ಆಗಿ ಅದರಲ್ಲಿ ನಾವು ತಪ್ಪು ಒಪ್ಪುಗಳಿದ್ರೆ ಅದಕ್ಕೆ ನಾವು ತಿದ್ದುಪಡಿನೂ ಮಾಡ್ಬೋದು. ಯಾಕಂದರೆ 169 ಕೋಟಿ ರೂಪಾಯಿ ಖರ್ಚು ಮಾಡಿ, ಜನಸಾಮಾನ್ಯರ ಹಣವನ್ನು ಖರ್ಚು ಮಾಡಿರ್ತಕ್ಕಂಥ ವರದಿ, ಅದರಲ್ಲಿ ಏನು ಇದೆ ಅನ್ನೋದು ಬರಬೇಕಾದ್ರೆ ಅದು ವರದಿ ಬಹಿರಂಗ ಆದಾಗ ಅದು ತಕ್ಷಣ ಅನುಷ್ಠಾನಕ್ಕೆ ಬರುತ್ತೆ ಅನ್ನೋದೇನಿಲ್ಲ. ಚರ್ಚೆ ಆಗಬೇಕು. ಈಗ ಆಗ್ತಿರೋ ಬೆಳವಣಿಗೆ ನೋಡಿದ್ರೆ ಇವು ತಗೊಳ್ತಾರೋ ಇಲ್ಲ ಅಂತ ಅನುಮಾನ ಬರ್ತದೆ. ಯಾಕಂದರೆ ಆಯೋಗದ 2 ತಿಂಗಳು ಎಕ್ಸ್ಟೆಂಡ್ ಮಾಡುವಂಥ ಅಗತ್ಯನೇ ಇರಲಿಲ್ಲ. ಕೇಳಿದಾಗೆಲ್ಲ ಅಧ್ಯಕ್ಷರು ಹೇಳ್ತಾ ಇದ್ರು ಆಗೋಗಿದೆ, ನಾವು ವರದಿ ಕೊಡ್ತೀವಿ ನಮ್ಮ ಅವಧಿ ಮುಗಿಯೊಳಗೆ ಅಂತ. 2 ತಿಂಗಳು ಎಕ್ಸ್ಟೆಂಡ್ಗೆ ಅವಕಾಶ ಕೇಳಿದ್ದಾರೆ. ಇದು ಲೋಕಸಭೆ ಚುನಾವಣೆ ಒಳಗಾಗುತ್ತೆ ಅಂತ. ಈಗ 2 ತಿಂಗಳ ಅವಕಾಶ ಅವ್ರಿಗೆ ಕೊಟ್ಟಾಯಿತು. ಈ ಆಯೋಗದಲ್ಲಿ ಇರ್ತಕ್ಕಂಥ ವರದಿಯನ್ನು ಅವರು ಆದಷ್ಟು ಬೇಗ ಸರ್ಕಾರಕ್ಕೆ ಕೊಟ್ಟರೆ ಭಾಳ ಒಳ್ಳೆಯದು. ಲೋಕಸಭೆ ಒಳಗಾಗುತ್ತೆ ಅಂತ ಅದು ಆ ಅಧ್ಯಕ್ಷರಿಗೆ ಕೇಳಿದ್ರೆ ಗೊತ್ತಾಗಬೇಕು. ನಮ್ಮ ಬೇಡಿಕೆ ಏನು ಅಂದರೆ, ಏನು ವರದಿ ತಯಾರಾಗಿದೆ ಅದನ್ನು ಆದಷ್ಟು ಬೇಗ ಸರ್ಕಾರಕ್ಕೆ ನೀವು ವರದಿಯನ್ನು ಕೊಡಿ, ಇಲ್ಲ ಬಹಿರಂಗಗೊಳಿಸಿ ಅಂತೇಳಿ ನಮ್ಮ ಒತ್ತಾಯ.